ಇನ್ನು ಅಡುಗೆ ಒಪ್ಪಂದ ಪಡೆದಂತಹ ಹೋಟೆಲ್ ಮಾಲೀಕರಿಗಂತೂ ಮತ್ತಷ್ಟು ಸಂಕಷ್ಟ. ಬೆಂಗಳೂರಿನ ಕತ್ತರಗುಪ್ಪೆ ಸರ್ಕಲ್ನ ಅನ್ನಕುಟೀರದಲ್ಲಿ ಪರದಾಡ್ತಾ ಇದ್ದಾರೆ. ಈಗ ಸೀಸನ್ ಬೇರೆ, ಸೀಮಂತ, ವಿವಿಧ ಸಮಾರಂಭದ ಅಡುಗೆಗೆ ಒಪ್ಪಂದ ಮಾಡಿಕೊಂಡಿದ್ರು ಮಾಲೀಕರು. ಆದರೆ ಈಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಕೊರತೆ ಕಾಡ್ತಾ ಇದೆ, ಪರದಾಡ್ತಿದ್ದಾರೆ. ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಅವರ ಆತಂಕ ಏನು, ಅಳಲೇನು ಕೇಳೋಣ ಬನ್ನಿ. ಹೋಟ್ಲ್ ಅಸೋಸಿಯೇಷನ್ ಅಂತ ಅದೇ ಈ ಗ್ಯಾಸು ದರ ಜಾಸ್ತಿ ಆದರೂ ಪ್ರಾಬ್ಲಮ್ಮು, ನಮಗೆ ಇದು ಸ್ಕೇರ್ಸಿಟಿ ಆದರೂ ಪ್ರಾಬ್ಲಮ್ಮೇ. ಆದ್ದರಿಂದ ಅದರ ಬಗ್ಗೆ ಜಾಗರೂಕವಾಗಿ ವ್ಯಾಪಾರ ಮಾಡಬೇಕು. ಅಂದರೆ ಅದನ್ನು ಖರ್ಚು, ಎಣ್ಣೆ ಕರಿದ ತಿಂಡಿ ಕಮ್ಮಿ ಖರ್ಚು ಮಾಡಿದರೆ ಆಟೋಮೆಟಿಕ್ ರೈಸ್ ಬಾತು, ಗೀ ರೈಸು, ಪಲಾವ್ ಇಂಥದ್ದನ್ನು ಮಾಡಿದರೆ ಎಣ್ಣೆ ಖರ್ಚು ಬರೋಲ್ಲ ಜಾಸ್ತಿ. ಅಂಥದ್ದನ್ನು ಮಾಡಿ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಓಕೆ, ಇನ್ನು ಏನೇನು ತಿಂಡಿಗಳು ಮಾಡಬಾರ್ದು ಅಂದ್ರೆ ಲೈಕ್ ಮಾಡಬಾರ್ದು ಅಂತ ನಾವು ಹೇಳ್ತೇವೆ. ನಮ್ಮಲ್ಲಿ ನಾವು ಹೇಳಿದ್ದೀವಿ, ವಡೆ ಮಾಡಬಾರ್ದು, ಪಕೋಡ ಮಾಡಬಾರ್ದು, ಈ ಗೋಬಿ ಮಂಚೂರಿ ಇಂಥದ್ದು ಅಂಥ ಐಟಮ್ಮು ಎಲ್ಲ ರಿಸ್ಟ್ರಿಕ್ಷನ್ ಮಾಡಬೇಕು ಅಂತ. ಅದು ಪೂರಿ ಯಾವುದು ಕರೆದ ಪದಾರ್ಥ ಯಾವುದೇ ಇರಲಿ ಅದನ್ನು ಕಡಿಮೆ ಮಾಡಿದರೆ ಎಣ್ಣೆ ಖರ್ಚು ಕಡಿಮೆ ಆಗುತ್ತೆ. ಬಟ್ ಈಗ ಹೀಗೆ ಮುಂದುವರೆದ್ರೆ ಹೇಗೆ ಸ್ಥಿತಿ ಅಂತ, ಹೀಗೆ ಕಡಿಮೆ ಆಗ್ತಾ ಹೋದ್ರೆ ಹೇಗೆ ಸಮಸ್ಯೆ? ಅಲ್ಲ, ಕಡಿಮೆ ಆಗ್ತಿದ್ರೆ ಯಾವ್ದು ಸಿಕ್ಕುತ್ತೋ ನಾವೇ ಹಿಂದೆಲ್ಲ ಫಸ್ಟ್ ನಾವು ಹೋಟ್ಲು ಮಾಡಿದಾಗ ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇದ್ವಿ. ಸೌದೆ ತಂದು ಅದರಲ್ಲಿ ಒಲೆ ಇತ್ತು, ಸೌದೆ ಒಲೆನೇ ಇತ್ತು ಅವಾಗ. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಬರ್ಬೇಕಾಗತ್ತೆ. ಆಗತ್ತೆ, ಅದಕ್ಕೆ ಬರ್ಬೇಕಾಗ್ಬೋದು. ಸೌದೆ ಒಲೆ ತಂದು ಸೌದೆ ಒಲೆ ಇಟ್ಕೊಂಡು ಅದಕ್ಕೆ ಬೇಕಾದಂಗೆ ಮಾಡಿದ್ರು ಆಯಿತು ಅಷ್ಟೇ. ಆದ್ದರಿಂದ ಮುಂದೆ ಅದಾದರೂ ಮಾಡಲೇಬೇಕಾಗತ್ತೆ. ಅದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಸೌದೆ ಒಲೆಯಲ್ಲಿ ಮಾಡಿದರೆ.